ಬೇಲೂರು ತಾಲೂಕಿನ ವಾಗಿನಕೆರ ಹಾಗೂ ಮಂಡಲಮನೆ ಗ್ರಾಮದಲ್ಲಿ ಮನೆಗೆ ನುಗ್ಗಿ ಕಳ್ಳತನ ಮಾಡಿ ಮನೆಯ ಮುಂದೆ ನಿಲ್ಲಿಸಿದ ಕಾರನ್ನ ಕದ್ದೊಯ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಅರಸೀಕೆರೆ ಡಿವೈಎಸ್ಪಿ ಅವರ ಮಾರ್ಗದರ್ಶನದಲ್ಲಿ ವೃತ್ತ ನಿರೀಕ್ಷಕ ಸುಬ್ರಹ್ಮಣ್ಯ ಹಾಗೂ ಪಿಎಸ್ಸಿ ಪ್ರವೀಣ್ ಅವರ ನೇತೃತ್ವದಲ್ಲಿ ಪ್ರಕರಣ ದಾಖಲಿಸಿಕೊಂಡು ಆರೋಪಿಯನ್ನ ಕೇವಲ 15 ದಿನದಲ್ಲಿ ಹೆಡೆಮುರಿ ಕಟ್ಟಿ ಆರೋಪಿಯಿಂದ ಚಿನ್ನಾಭರಣ ಹಾಗೂ ಕಾರನ್ನ ವಶಪಡಿಸಿಕೊಂಡಿದ್ದಾರೆ. ಬೇಲೂರು ಪೊಲೀಸ್ ಠಾಣೆ ವ್ಯಾಪ್ತಿಯ ಮಂಡಲಮನೆ ವಾಗಿನಕೆರೆ ಗ್ರಾಮದಲ್ಲಿ ಭದ್ರಾವತಿ ಮೂಲದ ಸುರೇಶ್ ಎಂಬ ಖದೀಮ ವಾಗಿನಕೆರೆ ಗ್ರಾಮದ ಸುರೇಶ್ ಅವರ ಮನೆಗೆ ನುಗ್ಗಿ ಚಿನ್ನಾಭರಣ ಜೊತೆಗೆ ಮನೆಯ ಮುಂದೆ ನಿಂತಿದ್ದ ಕಾರನ್ನ ಕದ್ದೊಯ್ದಿದ್ದ. ಸದ್ಯ ಕಳ್ಳ ಸುರೇಶ್ನನ್ನ ಬಂಧಿಸಿರುವ ಬೇಲೂರು ಪೊಲೀಸರು ಆತನಿಂದ 100 ಗ್ರಾಂ ಚಿನ್ನ, ಒಂದು ದ್ವಿಚಕ್ರ ವಾಹನದ ಜೊತೆಗೆ ಬಲೆನೋ ಕಾರನ್ನ ವಶಪಡಿಸಿಕೊಂಡಿದ್ದಾರೆ. ಇನ್ನು ಈತನ ಮೇಲೆ ಇಲ್ಲಿಯವರೆಗೆ 14 ಮನೆ ಕಳವು ಹಾಗೂ ದರೋಡೆ ಪ್ರಕರಣಗಳು ದಾಖಲಾಗಿದ್ದು, ಮಂಡಲಮನೆ, ವಾಗಿನಕೆರೆ ಹಾಗೂ ಸಾಲಗಾಮಿಯಲ್ಲಿ ದ್ವಿಚಕ್ರ ವಾಹನ ಕಳ್ಳತನ ಪ್ರಕರಣ ಸೇರಿದಂತೆ ಒಟ್ಟು 4 ಪ್ರಕರಣಗಳು ದಾಖಲಾಗಿವೆ.